ವ್ಯಾಟಿಕನ್ ಸಿಟಿ ಈ ತರ ಇದಾವೆ. ಆ ದೇಶಗಳನ್ನ ಆದಷ್ಟು ಬೇಗ ಬದಲಾಯಿಸ್ಬಿಡ್ಬೋದು, ವ್ಯವಸ್ಥೆನ ಆದಷ್ಟು ಬೇಗ ಚೇಂಜ್ ಮಾಡ್ಬೋದು. ಬಟ್ ನಮ್ಮ ಈ ವ್ಯವಸ್ಥೆ ಐತಲ್ಲ, ಇದನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ. ಇವತ್ತು ಇವನ್ ಬರ್ತಾರೆ, ನಾಳೆ ಇವನ್ ಚೇಂಜ್ ಆಗಿರ್ತಾನೆ, ಇವನು ಚೇಂಜ್ ಮಾಡೋಷ್ಟು ಇವನೊಬ್ಬ ಬದಲಾಗಿರ್ತಾನೆ. ಸೊ ನಾವೆಲ್ಲರೂ ಇಲ್ಲಿ ಹೋರಾಟ ಮಾಡ್ಬೇಕು ಅನ್ಕೊಂಡು ಬಂದಿದ್ದೀವಿ. ಈ ಒಂದು ಹೋರಾಟದ ಸ್ಥಳದಲ್ಲಿ ಎಷ್ಟೋ ಮಹನೀಯರು ಹೋರಾಟ ಮಾಡಿದ್ದಾರೆ. ಹಿಂದೆ ಎಷ್ಟು ಹೋರಾಟಗಳ ನ್ಯಾಯ ಸಿಕ್ಕೈತೆ, 1, 2, 3, 4 ಬೆರಳಿಗೆ ಅಷ್ಟೇ ಹೋರಾಟಗಳ ನ್ಯಾಯ ಸಿಕ್ಕಿರುವಂಥದ್ದು. ಆದ್ರೂ ಸಹ ನಾವು ಬಿಡಲ್ಲ, ಹೋರಾಟ ಮಾಡ್ತಾ ಇರ್ತೀವಿ. ಅವ್ರಿಗೂ ಒಂದಿನ ಅಧಿಕಾರ ಸಿಕ್ಕಿರುತ್ತಲ್ಲ, ಅವತ್ತೆ ಯಾಕೆ ಬದಲಾವಣೆ ಆಗಿಲ್ಲ? ಅವ್ರಿಗೂ ಒಂದಿನ ಅಧಿಕಾರ ಸಿಗುತ್ತಲ್ಲ, ಅವಾಗ ಯಾಕೆ ಬದಲಾವಣೆ ಆಗಲ್ಲ? ಇವತ್ತೆಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ತೀವಿ. ಹೌದು, ಅವರು ಕೂಡ ವಿದ್ಯಾರ್ಥಿಗಳಾಗೆ ಬಂದಿರ್ತಾರೆ. ಬಟ್ ಮಾತಲ್ಲಿ ಮಾತ್ರ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿರ್ತಾರೆ ಹೊರತು ವ್ಯವಸ್ಥೆ ಅವರ ಹಿಡಿತಕ್ಕೆ ಬಂದಾಗ ಅವ್ರು ಯಾರ್ಯಾರಿಗೆ ಬೇಕೋ ಅವ್ರ ಪರವಾಗಿರ್ತಾರೆ, ನಿಮ್ ಪರವಾಗಿರೋಲ್ಲ. ಓಕೆ, ನನ್ನ ಮೊದಲ ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಈ ಒಂದು ಹೋರಾಟದ ಮುಖ್ಯ ಉದ್ದೇಶ ಏನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ? ಮತ್ತೆ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ? ಹೋರಾಟ ಎಲ್ಲಿ ಮಾಡ್ಬೇಕಾಗಾದ್ರೆ? ಹೋರಾಟ ಮಾಡ್ಬೇಕಾಗಿರೋದು ಆ ವಿಧಾನಸೌಧ ಹತ್ರ. ಆದ್ರೆ ಯಾರು ವಿಧಾನಸೌಧದ ಹತ್ರ ಹೋಗಲ್ಲ, ಭಯ. 10 ಜನ ಬಂದ್ರೆ 10 ಜನ ಇನ್ನೆಲ್ಲ ಎಸ್ಕೇಪ್ ಆಗ್ಬಿಟ್ಟಿರ್ತೀರಿ. ಮೊದಲು ಈ ವ್ಯವಸ್ಥೆ ಎಲ್ಲಿ ಲೂಪ್. ಸರ್, ಇವತ್ತಿನ ಉದ್ದೇಶ KPSC ಇಂದ KS ಎಕ್ಸಾಮ್ ನಡೆಸಿದ್ದಾರೆ. ಅದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಮರುಪರೀಕ್ಷೆ. ಫಸ್ಟ್ ಟೈಮಲ್ಲಿ ಸುಮಾರು 59 ಕ್ವಶನ್ ಮಿಸ್ಟೇಕ್ಸ್ ಇತ್ತು, ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನು. ಮತ್ತೆ ಅದೇ ರಿಪೀಟ್ ಆಗಿದೆ ಸೆಕೆಂಡ್ ಟೈಮ್ ಕೂಡ. ಇವಾಗ ನಮ್ಮ ಬೇಡಿಕೆ ಏನಂತಂದರೆ, KPSCಯಲ್ಲಿ ಒಂದು ಜ್ಞಾನೇಂದ್ರ ಎಕ್ಸಾಮಿನೇಷನ್ ಕಂಟ್ರೋಲರು ಫಸ್ಟ್ ಅವನ್ನ ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು. ಎರಡನೇದು ಏನಪ್ಪ ಅಂತಂದರೆ, ಇವಾಗ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ, ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ. ನೆಕ್ಸ್ಟ್ ಯಾವುದೇ ಒಂದು ಪರೀಕ್ಷೆ ಆದರೆ ಒಂದು ಟ್ರಾನ್ಸ್ಲೇಷನ್ ವಿಂಗ್ ಇರಬೇಕು KPSCಯಲ್ಲಿ. ಅದು ಕನ್ನಡದಿಂದನೇ, ಕನ್ನಡದಲ್ಲಿ ಫಸ್ಟ್ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ ನೆಕ್ಸ್ಟ್ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಬೇಕು. ಮತ್ತು ಇವತ್ತು ಇನ್ನೂ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಎಕ್ಸಾಮ್ಸಲ್ಲಿ ಏನು ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ, ಮತ್ತೆ ಇನ್ನೊಂದ್ಸತಿ ಮರುಪರೀಕ್ಷೆ ಮಾಡಿ. ಇಲ್ಲ ಅಂತ ಅಂದರೆ ಯಾರು ಪ್ರಿಲಿಮ್ಸ್ ಅಂದರೆ ಒಂದು ಪ್ರಿಲಿಮ್ಸ್ ಬಂದಿರೋರಿಗೆಲ್ಲರಿಗೂ ಮುಖ್ಯ ಪರೀಕ್ಷೆ ಮೇನ್ಸಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಒಂದು ಮನವಿಗೆ ಸರ್ಕಾರ ಸ್ಪಂದಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ. ಯಾಕೆಂದರೆ ಈಗ ಮಾನ್ಯ ಸಿದ್ದರಾಮಯ್ಯ ಸರು ಕನ್ನಡ ಅಂತ ಹೇಳಿ ಎಲ್ಲ ಒಂದು ಅಸೆಂಬ್ಲಿಯಲ್ಲಿ ಇರ್ಬೋದು, ಒಂದು ಮಾಡೋದ್ರಲ್ಲಿ ಪ್ರತಿಯೊಂದು ಸತಿನೂ ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇರೋದಾದರೆ ದಯವಿಟ್ಟು ಈ ಒಂದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂಸ್ ಆಗಿರುತ್ತೆ. ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇರ್ಬೋದು, ಇದು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಅದು KPSC ಆಗಿರೋವಂಥ KS ಎಕ್ಸಾಮ್ಸು ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕೋವರೆಗೂ ಈ ಒಂದು ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಮುಂದೊಂದು ದಿನ KPSCಗೆ ಮುತ್ತಿಗೆ ಹಾಕಂದು ಒಂದು ಸನ್ನಿವೇಶನ ಬರ್ಸ್ಕೊತಾ ಇದ್ದಾರೆ. ದಯವಿಟ್ಟು KPSC ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಒಂದು ಚರ್ಚೆ ಮಾಡಿ ಈ ಒಂದು ಕನ್ನಡದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋದು ಸರಿಪಡಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಸರ್, ಪದೇ ಈ ರೀತಿ ಆಗೋದಕ್ಕೆ ಮುಖ್ಯ ಕಾರಣ ಸರ್ಕಾರನ, ಇಲ್ಲ ಅಲ್ಲಿನ ಅಧಿಕಾರಿಗಳು, ಇಲ್ಲ ಸಂಬಂಧಪಟ್ಟ ಸರ್? ಫಸ್ಟ್ ಥಿಂಗು ನೆಗ್ಲಿಜೆನ್ಸಿ, ಅಂದರೆ ಆಫೀಸರ್ ಈ ಒಂದು ಎಕ್ಸಾಮಿನೇಷನ್ ಕಂಟ್ರೋಲರು ಮತ್ತು ಅಲ್ಲಿರೋ ಸೆಕ್ರೆಟ್ರಿನೂ ಒಂದು ಪಾರ್ಟ್ ಆಗ್ತಾ ಇರುತ್ತೆ. ಯಾಕೆಂದರೆ ಈ ಒಂದು KPSCಲಿರೋ ಒಂದು ಸರ್ಕಾರ ನೇರ ಹೊಣೆ ಆಗುತ್ತೆ. ಯಾಕೆಂದರೆ ಅಲ್ಲಿ ಯಾವ ಅಧಿಕಾರಿ ಇರಬೇಕು, ಯಾವ ರೀತಿ ಕನ್ನಡ ಅಭಿಮಾನ ಇರಬೇಕು. ಒಂದು KS ಇಂದ ಪ್ರಮೋಟ್ ಆಗಿರ್ತಾರಲ್ಲ DC, ಅವರಾಗಿದ್ದರೆ KPSC ಇದು ಎಕ್ಸಾಮಿನೇಷನ್ ಕಂಟ್ರೋಲರು ತುಂಬ ಅನುಕೂಲ ಆಗುತ್ತೆ. ಈ ಹಿಂದೆ ಲತಾ ಕುಮಾರಿ ಮೇಡಮ್ ಇದ್ದರು, ಅವರು ಕೂಡ ಕನ್ನಡದವರೇ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಕನ್ನಡದವರೇ ಇನ್ನೊಬ್ರು ಯಾರಾದರೂ IAS ಆಫೀಸರ್ ಆಗಿರೋರಿದ್ರೆ ಅವ್ರು ಕನ್ನಡದಲ್ಲಿ ಕ್ರಾಸ್ ಚೆಕ್ ಮಾಡ್ತಾರೆ, ಅಟ್ಲೀಸ್ಟ್ ಎಕ್ಸಾಮಿನೇಷನ್ ಕಂಟ್ರೋಲರು. ಆ ರೀತಿ ಆಫೀಸರ್ಸು ಕನ್ನಡದವ್ರು ಇರಬೇಕು, ಮತ್ತು ನಾನ್ ಕರಪ್ಟ್ ಇರಬೇಕು. ಅಂಥವ್ರನ್ನ ಸರ್ಕಾರ ಅಲ್ಲಿ ಆ ಒಂದು ಪೋಸ್ಟಿಗೆ ಅಪಾಯಿಂಟ್ ಮಾಡಬೇಕಾಗುತ್ತೆ. ಅವಾಗಷ್ಟೇ ಈ ಒಂದು ಸಮಸ್ಯೆ ಇದು ಸಾಲ್ವ್ ಆಗೋಕೆ ಇಷ್ಟ. ಈ ಒಂದು ಸಮಸ್ಯೆಗಳು ಬರಲ್ಲ. ಈ ಸಮಸ್ಯೆ ಬರೋಕ್ಕೆ ಮುಂಚೆನೇ ಅವರು ಅರ್ಥ ಮಾಡ್ಕೊಬೇಕಾಯ್ತು, ಇದು ಈ ಥರ ಆಗಿದೆ ಫಸ್ಟ್ ಟೈಮು, ಮತ್ತೆ ಈ ರೀತಿ ತಪ್ಪು ಮಾಡಬಾರ್ದು. ಫಸ್ಟ್ ಟೈಮಲ್ಲೇ ಸರ್ಕಾರ ಕೂಡ ಅವ್ರ ಮೇಲೆ ಕ್ರಮ ತೊಗೊಬೇಕಾಯ್ತು. ಒಂದ್ಸತಿ ತಪ್ಪು ಮಾಡಿದ್ದಾನೆ ಅಂದ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ದಂದರೆ ಸರ್ಕಾರ, ಮತ್ತೆ ಅಧಿಕಾರಿಗಳು ಅದೇ ತಪ್ಪು ಮಾಡ್ತಾರೆ. ಸರ್ಕಾರ ಅವಾಗಲೇ ಅವ್ರ ಮೇಲೆ ಕ್ರಮ ತೊಗೊಂಡಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕೆಂದರೆ ಜ್ಞಾನೇಂದ್ರ ಕುಮಾರ್ ಫಸ್ಟ್ ಟೈಮು ಅವನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದು, ಸೆಕೆಂಡ್ ಟೈಮು ಅವನೇ ಪ್ರಿಪೇರ್ ಮಾಡಿದ್ದು. ಬರೀ ಇದೊಂದೇ ಎಕ್ಸಾಮ್ಸ್ ಅಲ್ಲ, KS ಒಂದೇ ಎಕ್ಸಾಮ್ ಅಲ್ಲ, PDO ಎಕ್ಸಾಮ್ಸ್ ಇದೇ ರೀತಿ ಮಾಡಿದ್ರು. ಕೆಲವೊಂದು ಸೀಲ್ ಓಪನ್ ಆಗಿರುತ್ತೆ ಕ್ವಶನ್ ಪೇಪರು, ಮತ್ತು ಕೆಲವೊಂದು ಸೆಂಟ್ರಲ್ಲಿ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಮತ್ತು CTA ಎಕ್ಸಾಮ್ಸಲ್ಲೂ ಇದೇ ರೀತಿ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಇದೇ ರೀತಿ ಆಗ್ತಿದೆ. ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಮುಂಚೆ
ಒಂದು ಪ್ರಿಕಾಷನ್ಸ್ ಅಂತ ತೊಗೊಬೇಕು ಮತ್ತು ಮುನ್ನೆಚ್ಚರಿಕೆ ತಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಂತ ಕೇಳ್ಕೊತೀವಿ. ಇದು ಎಲ್ಲೋ ಒಂದು ಕಡೆ ಕನ್ನಡದ ಕಡೆಗಣನೆ ಅಂತ ಹೇಳ್ತೀರಾ ಏನು? ಖಂಡಿತ ಹೌದು ಸರ್. ಕನ್ನಡಕ್ಕಿರೋ ಮರ್ಯಾದೆನ ತೆಗಿತಾ ಇದ್ದಾರೆ ಇವರು, ಕನ್ನಡನ ಕೊಲೆ ಮಾಡ್ತಾ ಇದ್ದಾರೆ ನಿಜ ಹೇಳ್ಬೇಕಂತಂದ್ರೆ. ಕನ್ನಡದಲ್ಲಿ ನೀವು ಸಂವಿಧಾನದಲ್ಲಿ ಬಂದಿರೋ ಕ್ವಶನ್ಸು ಸುಮಾರು 5-6 ಕ್ವಶನ್ಸ್ ಅರ್ಥನೇ ಆಗಲ್ಲ ಅವು. ಆ ರೀತಿ ಎಲ್ಲ ಸಬ್ಜೆಕ್ಟು ನೋಡಿದ್ರೆ ಸುಮಾರು 20ರಿಂದ 25 ಕ್ವಶನ್ಸು ಕನ್ನಡ ಮಕ್ಕಳಿಗೆ ಅರ್ಥನೇ ಆಗದೇ ಇರೋಂಥ ಕ್ವಶನ್ಸು ಆ ಒಂದು ಕ್ವಶನ್ ಪೇಪರಲ್ಲಿದೆ. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 0.25 ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕನ್ನಡ ಉಳಿಸ್ಬೇಕಂತ ಅಂದರೆ ಕನ್ನಡ ಮಕ್ಕಳು ಎಕ್ಸಾಮ್ಸ್ ಬರ್ತಾರಲ್ಲ, ನಾವು ರೈಲ್ವೆಯಲ್ಲಿ ಕನ್ನಡ ಬೇಕಂತ ಹೇಳ್ತೀವಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರೋ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಮತ್ತು UPSCಯಲ್ಲಿ ನಾವು ಕನ್ನಡ ಬೇಕು ಅಂತೀವಿ. ಇಲ್ಲಿರೋ ಕನ್ನಡನೇ ಉಳಿಸ್ಕೊಂಡಿಲ್ಲ ಅಂತಂದರೆ ಅಲ್ಲಿರೋ ಕನ್ನಡ ನಾವು ಹೆಂಗೆ ಕೇಳೋಕ್ಕೆ ಸಾಧ್ಯ ಆಗುತ್ತೆ? ಕರೆಕ್ಟ್ ಅಲ್ಲ ಸರ್? ಇಲ್ಲಿರೋ ಕನ್ನಡನ ನಮ್ಮ ಹತ್ರ ಏನಿದೆ ಅದನ್ನು ಫಸ್ಟ್ ಉಳಿಸ್ಕೊಳ್ಳೋ ನೋಡಬೇಕಾಗುತ್ತೆ, ಆಮೇಲೆ ನಾವು ಬೇರೆದನ್ನ ನಾವು ಪಡ್ಕೊಬೇಕಾಗುತ್ತೆ. ಕರೆಕ್ಟ್ ಅಲ್ವಾ ಸರ್? ಈ ಒಂದು ಸಮಸ್ಯೆಗೆ ಫಸ್ಟ್ ಬ್ರೇಕ್ ಹಾಕ್ಬೇಕಂತ ಹೇಳ್ತೀವಿ. ಈಗ ಸರ್ಕಾರ ಸ್ಪಂದಿಸ್ತಿಲ್ಲ ಅಂದ್ರೆ ಕೂಡಲೇ ಸ್ಪಂದಿಸ್ತಿಲ್ಲ ನಿಮ್ಮ ಸರ್, ಈ ಸರ್ಕಾರ ಸ್ಪಂದಿಸಿಲ್ಲ ಅಂತ ಅಂದರೆ ನೆಕ್ಸ್ಟು KPSC ಮುತ್ತಿಗೆ ಹಾಕ್ತೀವಿ. ಅಲ್ಲಿ ಸ್ಪಂದಿಸಿಲ್ಲ ಅಂತಂದರೆ ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ತೀವಿ ಸರ್. ಇದು ಕಡೆ ಎಚ್ಚರಿಕೆ. ನಾವು ಅನಿರ್ದಿಷ್ಟಾವಧಿ ಹೋರಾಟನೂ ಮಾಡ್ತೀವಿ, ಸೇಮ್ ಟೈಮ್ ಅದು ಮಾಡ್ತೀವಿ. ಇಷ್ಟು ಸುಮಾರು 20ರಿಂದ 30 ಸಾವಿರ ಲೆಟ್ರ್ ಬರೆದಿದ್ದಾರೆ ವಿದ್ಯಾರ್ಥಿಗಳು. ಆ ಬರ್ದಿರೋ ಲೆಟ್ರಿಗಾದರೂ ಒಂದು ಜಸ್ಟಿಸ್ ಕೊಡ್ಬೇಕಂತ, ನ್ಯಾಯ ಕೊಡಿಸ್ಬೇಕಂತ ಇದನ್ನು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ಕೂಡಲೇ ಈ ಒಂದು ಸರ್ಕಾರ ಮತ್ತು KPSC ಅವರು ಈ ಒಂದು ಆಗಿರೋ ಅನ್ಯಾಯನ ಸರಿಪಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀವಿ. ನನ್ನ ಹೆಸರು ಕಾಂತಕುಮಾರ್ ಅಂತೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸಂದೀಪ್ ಅಂತ ಹೇಳ್ಬಿಟ್ಟು, ನಾನು ಗ್ರಾಮೀಣ ಭಾಗದ ಅಭ್ಯರ್ಥಿ. ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, SLC ಗಂಟ ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ಆಮೇಲೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀನಿ. 2 ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಆದರೆ ಕನ್ನಡದಲ್ಲೇ ನಾನು ಯಾವುದೇ ಎಕ್ಸಾಮ್ ಬರೀಬೇಕಾದ್ರೂ ಫಸ್ಟ್ ಕ್ವಶನ್ ನೋಡೋದೆ ನಾನು ಕನ್ನಡದಲ್ಲಿ. ಏನಾಗಿದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಆಗಸ್ಟ್ 27ನೇ ತಾರೀಕಿಗೆ KS ಎಕ್ಸಾಮ್ ಮಾಡಿದ್ರು. ಆವಾಗ ತುಂಬ ಒಂದು 50ಕ್ಕಿಂತ ಮೇಲೆ ಕನ್ನಡದಲ್ಲಿ ಮಿಸ್ಟೇಕ್ ಇತ್ತು, ಎಲ್ಲ ಕ್ವಶನ್ಸ್ ಮಿಸ್ಟೇಕ್ ಇತ್ತು. ಆ ಉದ್ದೇಶದಿಂದ ನಾವು ಎಕ್ಸಾಮ್ ಮಾಡಿಸಿದ್ವಿ. ಮತ್ತೆ ಮರುಪರೀಕ್ಷೆ ಡಿಸೆಂಬರ್ 29ಕ್ಕೆ ನಡೆದಿದೆ. ಮತ್ತೆ ಆ ಪರೀಕ್ಷೆಯಲ್ಲೂ ಇದೇ ತಪ್ಪುಗಳು ಮರುಕಳಿಸಿದೆ. ಇದರಿಂದ KPS ಅವರು ಏನು ತಿದ್ಕೊಂಡ್ರು, ಕರ್ನಾಟಕ ರಾಜ್ಯದ ಟಾಪ್ ಮೋಸ್ಟ್ ಎಕ್ಸಾಮು KS ಎಕ್ಸಾಮು, ಇದರಲ್ಲಿ ಕನ್ನಡ ತುಂಬ ಮುಖ್ಯ ಆಗುತ್ತೆ, ಕನ್ನಡ ಅಭ್ಯರ್ಥಿಗಳಿಗೆ ತುಂಬ ಮುಖ್ಯ ಆಗುತ್ತೆ. ಇದರಿಂದ ತುಂಬ ಅನ್ಯಾಯ ಆಗಿದೆ. ಅದಕ್ಕೆ ನಾವು ಸರ್ಕಾರನ ಆಗ್ರಹಿಸ್ತಾ ಇದ್ದೀವಿ, ಎಕ್ಸಾಮ್ ಮಾಡಿ, ಇಲ್ಲಾಂದರೆ KS ಎಕ್ಸಾಮ್ ಬರ್ದಿರೋ ಎಲ್ಲರಿಗೂ ಮೇನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. KPSC ಎಕ್ಸಾಮನ್ನು ಎಕ್ಸಾಮ್ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ನಿಲುವು ಏನಿರುತ್ತೆ? ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂದರೆ ನಾವು ಕೋರ್ಟಿಗೆ ಹೋಗಕ್ಕೆ ರೆಡಿ ಇದ್ದೀವಿ. ನ್ಯಾಯಾಲಯದ ಮುಖಾಂತರ ನಾವು ನ್ಯಾಯ ಪಡೆಯೋಕ್ಕೆ ಸಿದ್ಧರಿದ್ದೀವಿ. ಸಂಜಯ್ ಕುಮಾರ್ ಅಂತ, ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ಸರ್, ಇದು KS ಎಕ್ಸಾಮ್ ಬಂದು ಕರ್ನಾಟಕದ ಟಾಪ್ ಮೋಸ್ಟ್ ಎಕ್ಸಾಮು. ಇವರು ಇದನ್ನು ಪ್ರೀವಿಯಸ್ ಟೈಮು ಇಷ್ಟು ತಪ್ಪು ಮಾಡಿದ್ದಾರೆ ಕ್ವಶನ್ಸಲ್ಲಿ, ಮತ್ತೆ ಈ ಸಲ ತಪ್ಪು ಮಾಡಿದ್ದಾರೆ. ಅವ್ರು ಅಷ್ಟು ಕೇರ್ಲೆಸ್ಸಸ್ ಇವರು ಅಲ್ಲ, ಅವ್ರಿಗೆ ಅಷ್ಟು ಅರ್ಥ ಆಗಲ್ವಾ ಅವ್ರಿಗೆ? ಒಂದ್ಸಲಿ ಕ್ವಶನ್ ಪೇಪರ್ ತಯಾರಾದ ಮೇಲೆ ಒಂದ್ಸಲಿ ನೋಡೋಕ್ಕೆ ಯಾರೋ ಇವರು ಇಲ್ವಾ ಅವ್ರಿಗೆ? ಇಷ್ಟು ಟೈಮು ಇಲ್ಲ ಅವ್ರ ಹತ್ರ. ಮತ್ತೆ ಇದೇ ರಿಪೀಟ್ ಮಾಡಿದ್ರೆ KS ಎಕ್ಸಾಮ್ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಬೇರೆ ಗ್ರೂಪ್ B C D ಎಕ್ಸಾಮ್ಗೆಲ್ಲ ಏನು ಇದು? ನಾನು ಅದೇ ನಿಮ್ಮ ಮುಖಾಂತರ ಇದನ್ನೇ ಕೇಳ್ಕೊತೀನಿ ಸರ್. ಅದು ಇವರು KPSC ಆಗಲಿ ಸರ್ಕಾರ ಆಗಲಿ ಇದನ್ನು ಮತ್ತೆ ಅವರ ಸರಿಪಡಿಸ್ಬೇಕು ಸರ್. ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಅದನ್ನು ಹೇಳ್ತೀನಿ.